ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಭಾಳ ಮಸ್ತ್ ಆಗಿರುವಂತಹ ತಂಪಾದ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಬಿಸಿಲದಿಂದಾಗ ಬಾಯಿಗೂ ರುಚಿ ಮತ್ತು ದೇಹಕ್ಕೂ ತಂಪು ಮತ್ತು ಮನಸ್ಸಿಗೂ ಹಿತವಾಗಿರುವಂತಹ ಈ ಒಂದು ರೆಸಿಪಿಯನ್ನು ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿ ಅಂತಂದ್ರೆ ಮೊದಲೇ ಯಾಕೆ ನಮಗೆ ಗೊತ್ತಿರಲಿಲ್ಲ ಅನಿಸೋದಂತರೂ 100% ರೀ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಮೊದಲಿಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾನ್ನಾಗ ಸಾಬುದಾನ ಅಥವಾ ಸಬ್ಬಕ್ಕಿಯನ್ನು ತೊಗೊಂಡ್ರಿ. 1 ಕಪ್ ಅಷ್ಟು ತೊಗೊಂಡ ಆಮೇಲೆ ಅವನ್ನ ಸ್ವಲ್ಪ ನಾವು ಹುರಿಬೇಕಾಕೈತ್ರಿ. ಸಮಾಧಾನಲೆ ಮೀಡಿಯಮ್ ಅಥವಾ ಲೋ ಫ್ಲೇಮ್ದಾಗಿಟ್ಟ ಹುರಿದು ನೀವು ಒಂದು ಬೌಲ್ದಾಗ ಅವನ್ನ ತಕ್ಕೊಂಬಿಡ್ರಿ. ಗೊತ್ತಾದ್ರಿ? 1 ಕಪ್ ಸಬ್ಬಕ್ಕಿ ಅಥವಾ ಸಾಬುದಾನನ ತೊಗೊಂಡ ಒಂದು ಬೌಲ್ದಾಗ ಈಗ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಒಂದು ಸಲ ನೀವು ವಾಶ್ ಮಾಡಿಕೊಂಡು ಬರ್ರಿ. ಗೊತ್ತಾತ್ರಿ? ಇನ್ನು ಮುಂದಕ್ಕೆ ಈ ಕಡೆ ಸ್ವಲ್ಪ ಮೊಸರು ಫ್ರೆಶ್ ಮೊಸರು ಹುಳಿದ್ದು ತೊಗೊಬೇಡ್ರಿ. ಆಮೇಲೆ ಅದ್ರಾಗ ಒಂದು ಇಟ್ಟು ಉಪ್ಪು ಹಾಕಿ ಚಲೋ ತಂಗಿ ಅದನ್ನು ಬೀಟ್ ಮಾಡಿ ನೀವು ತೊಗೊಳ್ಬೇಕಾಗೈತ್ರಿ. ಗೊತ್ತಾತ್ರಿ? ಆಮೇಲೆ ಮೊಸರಿಗೆ 1 ಕಪ್ ನೀರನ್ನು ನಾವು ಸೇರಿಸಿ ಮತ್ತೊಮ್ಮೆ ಅದನ್ನು ಚಲೋ ತಂಗಿ ಬೀಟ್ ಮಾಡೋಣ. ಈ ಕಡೆ ಒಂದ್ಸಲ ವಾಶ್ ಮಾಡ್ಕೊಂಡಿರುವಂತಹ ಸಾಬುದಾನ ಅದಾವು. ಆಮೇಲೆ ಮೊಸರಿಗೆ ನಾವು ಸ್ವಲ್ಪ ಉಪ್ಪು ಹಾಕಿ ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡೇವು. ಆಮೇಲೆ ಒಂದು ಬೌಲ್ದಾಗ ಅಥವಾ ಒಂದು ಯಾವುದರ ಪಾತ್ರದಾಗ ಆ ಸಬ್ಬಕ್ಕಿ ಅಥವಾ ಸಾಬುದನ್ನು ಹಾಕಿ ಆಮೇಲೆ ಈಗೇನು ನಾವು ಮಾಡ್ಕೊಂಡಿದ್ದೀರಲ್ಲ ಆ ಮೊಸರನ್ನು ಹಾಕಿ ಬರೋಬ್ಬರಿಯಾಗಿ ನೆನೆಸಿ ಇಡಬೇಕು. ನೀವೇನು ಮಾಡಿರಿ ಅಂತಂದ್ರೆ ಮುಂಜಾನೆ ಅದು ನಾಷ್ಟಕ್ಕೆ ಅದು ಮಾಡೋರಿದ್ರಿ ಅಂತಂದ್ರೆ ಓವರ್ನೈಟ್ ರಾತ್ರಿನ ಹಿಂಗೆ ಹಾಕಿ ಇಟ್ರೂ ನಡಿತೈತಿ. ಇಲ್ಲ ಮುಂಜಾನೆ ಸ್ವಲ್ಪ ಮಧ್ಯಾಹ್ನದು ಮಾಡೋರಿದ್ರಿ ಅಂತಂದ್ರೆ ಮುಂಜಾನೆ ಹಿಂಗೆ ಮೊಸರನ್ಯಾಗ ನೆನೆಸಿಟ್ರೂ ನಡಿತೈತ್ರಿ. ಆಮೇಲೆ ಒಂದು ಪ್ಲೇಟ್ ಅಥವಾ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಇದನ್ನು ನೆನೆಯಕ್ಕೆ ಬಿಡಬೇಕು. ಆಮೇಲೆ ಯಾವಾಗ ತಿನ್ನಂತಿರ್ತಿರಲ್ಲ ಅವಾಗ ಒಂದು ಪಾನ್ನಾಗ ಎಣ್ಣೆ ಅಥವಾ ತುಪ್ಪ, ನಾವಿಲ್ಲಿ ತುಪ್ಪ ಹಾಕತ್ತೀವಿ ರೀ, ಎರಡರಾಗ ಒಂದು ಕಾಯಕ ಇಡ್ರಿ. ಈ ಕಡೆ ನೋಡ್ಬೋದು ಬರೋಬ್ಬರಿಯಾಗಿ ಈ ಕಡೆ ಸಾಬುದಾನ ಏನಿದ್ರಲ್ಲ ಆ ಮೊಸರು ಜೊತೆ ನೆನೆದು ಬಿಟ್ಟಾವು. ಹಂಗೆ ಈಗ ನಾವು ಇದಕ್ಕೊಂದು ಫಸ್ಟ್ ಕ್ಲಾಸ್ ಆಗಿರುವಂತಹ ಸಿಂಪಲ್ ಒಗ್ಗರಣೆಯನ್ನು ಕೊಡ್ಬೇಕ್ರಿ. ಅದಕ್ಕಿಂತ ಮೊದಲು ಅದಕ್ಕೆ ಬೇಕು ಅಂತಂದ್ರೆ ಸ್ವಲ್ಪ ಸಕ್ಕರೆಯನ್ನು ಹಾಕಿರಿ. ಸ್ವಲ್ಪ ಹಾಕಿರಿ, ಭಾಳ ಚಲೋ ತಂಗಿ ಫ್ಲೇವರ ಕೊಡ್ತೈತಿರಿ ಅದು. ಆಮೇಲೆ ಸಕ್ಕರೆ ಜೊತೆ ಅದನ್ನು ಮಿಕ್ಸ್ ಮಾಡಿಬಿಡ್ರಿ. ಈಗ ವಾಪಸ್ ಒಗ್ಗರಣೆ ಕೊಡಾಕಂತ ಹೇಳಿ ಆ ಕಾದಿರುವಂತಹ ತುಪ್ಪದಾಗ ಏನು ಮಾಡೋಣ, ಸ್ವಲ್ಪ ಸಾಸಿವೆ ಹಾಕೊಂಡ್ರಿ. ಸಾಸಿವೆ ಆದ್ಮೇಲೆ ನಾವು ಜೀರಿಗೆ ಹಾಕೊಂಡ್ರಿ. ಜೀರಿಗೆ ಆದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ. ಅಕಸ್ಮಾತ್ ದೊಡ್ಡವ್ರು ಯಾರಿಗಾರಿ ಕೊಡತ್ತಿರ್ತೀರಿ ಇವು 3 ಬೇಡ ಅಂತಂದ್ರೆ ನೀವು ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಸ್ಕಿಪ್ ಮಾಡಿದ್ರೂ ನಡಿತೈತಿ. ಇಲ್ಲ ಕುಟುಂಬ ತಿನ್ನಕ್ಕೆ ಚಲೋ ಅನಿಸ್ತಾವಂದ್ರೆ ಹಾಕ್ಬೋದು. ಅದಾದ ನಂತರ ಒಂದು ಹಸಿಮೆಣ್ಸಿಕಾಯಿಯನ್ನು ನಾವು ಹಾಕೊಂಡ್ರಿ. ಹಂಗೆ ಅದ್ರ ಜೊತೆ ನಾವು ಬೇಕಂತೇಳಿ ಇಲ್ಲಿ ಒಂದು ಒಣದಲ್ರಿ ಹಸಿದ ಕೆಂಪು ಮೆಣಸಿಕಾಯಿ ಹಾಕಿದೀವಿ. ನೀವು ಬೇಕಂದ್ರೆ ಒಣ ಕೆಂಪು ಮೆಣಸಿಕಾಯಿ ಹಾಕಿದ್ರೂ ನಡಿತೈತ್ರಿ. ಅಷ್ಟು ಹಾಕಿ ನಾವಿಲ್ಲಿ ಒಂದು ಈಟ್ ಅದನ್ನು ತುಪ್ಪದಾಗ ಫ್ರೈ ಮಾಡೋಣ. ಅದಾದ ಬಳಿಕ ನಾವಿದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಕರಿಬೇವನ್ನು ಹಾಕೋಣ್ರಿ. ಕರಿಬೇವು ತುಟ್ಟಿ ಬೇರೆ ಐತಿಗ ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಆಮೇಲೆ ಅದನ್ನು ಹೋಗಿ ಇದ್ರಾಗ ಒಗ್ಗರಣೆ ಕೊಟ್ಟುಬಿಡ್ರಿ. ಒಗ್ಗರಣೆ ಕೊಟ್ಟಾದ್ಮೇಲೆ ಇದಕ್ಕೆ ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ರಿ ಒಮ್ಮೆ. ಆಮೇಲೆ ನೀವು ಮಾಡುವಾಗ ನಿಮಗೆ ಯಾವಾಗ ಬೇಕೋ ಆವಾಗ ಚಲೋ ತಂಗಿ ಇದನ್ನು ಮೊಸರಿನಾಗ ನೆನೆಸಿ ಇಟ್ಕೊಂಡು ಮಾಡಿರಿ. ನಿಮ್ಗೆ ಹೇಳಿದ್ರೆ ರಾತ್ರಿನೂ ಇಡ್ಬೋದು, ಮುಂಜಾನೆ ಜಲ್ದಿನೂ ಇಡ್ಬೋದು, ಮಧ್ಯಾಹ್ನ ತಿನ್ಬೋದು, ಇಲ್ಲ ನಾಷ್ಟಕ್ಕೂ ತಿನ್ಬೋದು ರೀ. ಹಂಗೆ ತಗೊಳ್ಳುವಾಗ ಅಷ್ಟೇ ಮೊಸರು ಸ್ವಲ್ಪ ಫ್ರೆಶ್ ಅಂದ ಚಲೋ ಅಂತ ಮೊಸರು ತೊಗೊರಿ, ಹುಳಿ ಇರಿದ್ರೆ ಬೇಡ. ಆಮೇಲೆ ಮುಂದೆ ನೋಡ್ರಿ ಇದ್ರಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ಈ ಮೊಸರು ಸಾಬುದಾನೆ ಅಥವಾ ಮೊಸರು ಸಬ್ಬಕ್ಕಿ ರೆಸಿಪಿ ಬಿಸಿಲು ದಿನಕ್ಕಂತ ಹೇಳಿ ಪರ್ಫೆಕ್ಟಾಗಿ ರೆಡಿ ಐತ್ರಿ. ಹಂಗಾದ್ರೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಂಗೆ ನಾವು ನಿಮ್ಗೆ ಮತ್ತು ಬೇರೆ ಇದೇ ರೀತಿ ತೋರಿಸ್ಬೇಕಂತಂದ್ರೆ ಮೊಸರು ಅವಲಕ್ಕಿಯಿಂದ ಮಾಡಿರುವಂತಹ ಮೊಸರು ಅವಲಕ್ಕಿ ತೋರಿಸಿದ್ದೀವಿ, ಮೊಸರನ್ನು ತೋರಿಸಿದ್ದೀವಿ. ಹಂಗೆ ಅನೇಕ ತಂಪಾಗಿ ಮಾಡುವಂತಹ ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀವಿ. ನೀವು ಏನರ ಹೊಸಬರಾಗಿದ್ರೆ ಅವೆಲ್ಲ ವಿಡಿಯೋಗಳನ್ನು ನೀವು ನೋಡ್ಕೊಂಡು ಬರ್ಬೋದು ರೀ. ಮತ್ತು ಹಾಗೆ ನಿಮಗೆ ಒಮ್ಮೆ ಸರಳಾಗಲಿ ಎಲ್ಲ ಒಂದೇ ಕಡೆ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಬೇಸಿಗೆ ಕಾಲದ ರೆಸಿಪಿಗಳಿಗೆ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀವಿ. ಎಲ್ಲ ಒಂದೇ ಕಡೆ ಸಿಗ್ತಾವು. ನೀವು ಆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಬಹುದು ರೀ. ಹಾಗಾದ್ರೆ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.